Ui, come on! Ui, oi, 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 oi. ಇಲ್ಲ ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. Right, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಅಲೆಮಾರಿಗಳು. ಓ ಓ ಓ ಓ ಓ ಬಾಯ್. ಸೊ ಈ ರೈಡಲ್ಲಿ ನಾನು ಒಬ್ಬನೇ ಇದ್ದೀನಿ, ನಿಖಿತಾ ಬಂದಿಲ್ಲ. ಬಿಕಾಸ್ ಇದೊಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ ನಾವು. ಯೂಶ್ವಲಿ 2 ವೀಕೆಂಡ್ಸ್ ರೈಡ್ ಮಾಡ್ತೀವಲ್ಲ, ಅಂದರೆ ವೀಕೆಂಡ್ ರೈಡ್ ಮಾಡ್ತೀವಲ್ಲ 2 ದಿನದ್ದು, ಆ ಥರ ಬೇಡ ಆಯ್ತಲ್ಲ ಅಂದ್ಬಿಟ್ಟು ಒಂದು ಈ ಕನಕಪುರ ಹತ್ರ ವೈಲ್ಡ್ ರಾಕ್ ಔಟ್ಡೋರ್ ಅಂತ ಒಂದು ಕೆಫೆ ಇದೆ. ನಾವು ಮ್ಯಾಟರ್ ಇವಿ ರೈಡ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಕ್ಯಾಂಪಿಂಗ್ ರೈಡ್ ಮಾಡಿಕೊಂಡು ಅಲಾಂಗ್ ವಿತ್ ದ್ಯಾಟ್ ಒಂದು ಆಫ್ ರೋಡ್ ಟ್ರೈನಿಂಗ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಒಂದು ರೈಡ್ನ ಕ್ಯಾಂಪಿಂಗ್ ಆಫ್ ರೋಡ್ ಟ್ರೈನಿಂಗ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದೀನಿ TSBCಯಿಂದ. ಸೊ ಇದು ಕಂಪ್ಲೀಟ್ಲಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆ ಆಗ್ತಿದೆ. ಇವಾಗ ಮೀಟಿಂಗ್ ಪಾಯಿಂಟಿಗೆ ಕರೆದಿರೋದು ನಾನು 2 ಗಂಟೆಗೆ ಮೀಟ್ ಆಗಿಬಿಟ್ಟು 3 o'clock ಮೇಲೆ ಇಟ್ಕೊಂಡಿದ್ದೀನಿ ಸೆಷನ್ನ. ಬಿಕಾಸು ಈಗ ವೆದರ್ ಮಾತ್ರ ಸಖತ್ತು ಬಿಸಿಲಾಗಿದೆ, ಸಖತ್ತು ಬಿಸಿ. ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಮನೇಲಿದ್ದರೆ ಅಷ್ಟು ಗೊತ್ತಾಗ್ತಿಲ್ಲ, ಹೊರಗಡೆ ಬಂದರೆ ಮಾತ್ರ ಹೆವಿ ಧಗೆ. ನಾನೇ ಇವಾಗ 1 ವಾರದಿಂದ ಅನುಭವಿಸಿದೆ. ಲಾಸ್ಟ್ ವೀಕು ನನ್ನ ಕಸಿನ್ದೊಂದು ಮದುವೆ ಇತ್ತು. ಜಸ್ಟ್ ಏನಿಲ್ಲ, ಬೆಳಗ್ಗೆ 2-3 ಅವರ್ ಬಿಸಿಲಲ್ಲಿ ನಿಂತ್ಕೊಂಡಿದ್ವಿ ಅಷ್ಟೇ. ಔಟ್ಡೋರ್ ವೆಡ್ಡಿಂಗ್ ಅದು, ಬಿಸಿಲಲ್ಲಿ ನಿಂತ್ಕೊಂಡಿದ್ವಿ. ನೀರೆಲ್ಲ ಚೆನ್ನಾಗಿ ಕುಡ್ದಿದ್ವಿ, ಆದ್ರೂ ಡಿಹೈಡ್ರೇಷನ್ ಆಗ್ಬಿಟ್ಟು ಬಾಡಿಗೆ 1 ವಾರದಿಂದ ಅನುಭವಿಸಿದೆ. ಇವಾಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಬರೀ ಕೂಲಾಗಿ ಐಟಮ್ಸ್ ತೊಗೊಂಡಿದ್ದೀನಿ. ಎಳ್ನೀರು, ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು, ಗುಲಾಬ್ ಜಾಮೂನ್ ಬಿತ್ತು, ಐಸ್ ಕ್ರೀಮ್ ಅಂತ ಏನೇನು ಯಾರ್ಯಾರು ಏನು ಹೇಳ್ತಾರೋ ಬಾಡಿ ಕೂಲ್ ಆಗುತ್ತೆ ಅಂತ ಎಲ್ಲ ತೊಗೊಂಡು ಟ್ರೈ ಮಾಡಿ ಬಾಡಿನ ಕೂಲ್ ಮಾಡ್ಕೊಂಡಿದ್ದೀನಿ. ಅಷ್ಟು ಬಾಡಿ ಎಷ್ಟು ಹೀಟ್ ಆಗಿಬಿಟ್ಟಿತ್ತು, ಪ್ಲಸ್ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು. ತುಟಿಗಳೆಲ್ಲ ಫುಲ್ಲು ಕಿತ್ತೋಗಿತ್ತು ನಂದು, ಬರೀ 2-3 ಅವರ್ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಬಿಸಿಲಿಗೆ. ಸೊ ಅದರಿಂದ ನಾನು ಬಿಸಿಲಲ್ಲಿ ಆರ್ಗನೈಸ್ ಮಾಡ್ತಾಯಿಲ್ಲ. ಲಾಸ್ಟು ಟೂ ರೈಡ್ಸ್ ಕೂಡ ಆಲ್ಮೋಸ್ಟು ನಾವು ಸನ್ಸೆಟ್ಟೇ ಮಾಡಿದ್ದು. ಈ ಮಂತ್ ಕೂಡ ಮಾಡ್ತೀನಿ, ಅದನ್ನು ಈವ್ನಿಂಗೇ ಮಾಡ್ತೀನಿ ಆರಾಮಾಗಿರಲಿ ಅಂತ. ಡೇ ಟೈಮಲ್ಲಿ ಹೆವಿ ಹಿಂಸೆಗಳು. ಬೆಳಗಿನ ಜಾವ ಸಖತ್ತು ಬಿಸಿಲಿದೆ, ಆಲ್ಮೋಸ್ಟ್ 35 ಡಿಗ್ರಿವರೆಗೂ ಹೋಗ್ತಿದೆ ಬೆಂಗಳೂರಲ್ಲಿ. ಅಲರ್ಟ್ ಸಮ್ಮರ್ ಮುಗಿಯೋಷ್ಟರಲ್ಲಿ 40 ರೀಚ್ ಆದರೂ ಹೋಗ್ಬೋದು, 40ವರೆಗೂ ಹೋದರೂ ಹೋಗುತ್ತೆ, ಹೇಳೋಕ್ಕಾಗಲ್ಲ. ಅದರಿಂದ ಆದಷ್ಟು ಸಾಯಂಕಾಲನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಬಟ್ ಕೆಲವ್ರಿಗೆ ಆಗೋದಿಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಷ್ಟು ಹೇಳ್ತಾ ಬನ್ನಿ ರೈಡ್ನ ಶುರು ಮಾಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ. ಇದೇ ವಿಡಿಯೋ ಅಲ್ಲ, ಇನ್ನು ಅಡ್ವೆಂಚರಸ್ ವೀಡಿಯೋಸು, ಟ್ರಾವೆಲಿಂಗ್ ವೀಡಿಯೋಸು. ನೆಕ್ಸ್ಟ್ ನಮ್ಮ ನಾರ್ತ್ ಈಸ್ಟ್ ಟ್ರಾವೆಲಿಂಗ್ ಕೂಡ ಆದಷ್ಟು ಬೇಗ ಬರುತ್ತೆ. ಇನ್ನೊಂದು 2 ಮಂತ್ಸಲ್ಲಿ ನಾರ್ತ್ ಈಸ್ಟ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ನಾನು ಬೆಂಗಳೂರಿಂದ. ನಾನು ಮತ್ತು ನಿಖಿತಾ ಇಬ್ಬರೇ. ಫ್ಲೈಟ್ಸ್ ಎಲ್ಲ ಬುಕ್ ಮಾಡಾಯಿತು, ಆಲ್ಮೋಸ್ಟ್ ಎಲ್ಲ ಇನ್ನು ಓಡಬೇಕಷ್ಟೇ, ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಆ ಥರ ಟ್ರಾವೆಲಿಂಗ್ ಎಲ್ಲ ಬರುತ್ತೆ. ನಮ್ಮ ಕಂಪ್ಲೀಟು ಡೀಟೈಲಾಗಿ ಪಿನ್ ಟು ಪಿನ್ ಹೇಳ್ತೀನಿ. ಇನ್ ಕೇಸ್ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ನಿಮಗೆ ಹೆಂಗೆ ಇದು ಯೂಸ್ಫುಲ್ ಆಗಬೇಕು, ಒಂದು ಟ್ರೈನ್ ಫ್ಲೈಟಿಂದ ಹಿಡಿದು ಬುಕ್ಕಿಂಗಿಂದ ಹಿಡಿದು ಎಲ್ಲೆಲ್ಲಿ ಏನು ತೊಗೋಬೇಕು, ಎಲ್ಲೆಲ್ಲಿ ಏನು ಮಾಡಬೇಕು ಅಂತ ಪಿನ್ ಟು ಪಿನ್ನು ನಾನು ಪಾಯಿಂಟ್ಸ್ ಮಾಡಿ ಅಲ್ಲಿಂದ ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಫಾಲೋ ಮಾಡ್ಕೊಬಿಡಿ. ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಈ ಒಂದು ರೈಡ್ನ ನಾನು ಫುಡ್ಡು, ಕ್ಯಾಂಪಿಂಗು ಪ್ಲಸ್ಸು ಈ ಆಫ್ ರೋಡ್ ಸೆಷನ್ನು ಏನಿದೆ ಎಲ್ಲ ಸೇರಿ ಬರೀ 2,900 ರೂಪಾಯಿಗೆ ನಾನು ಆರ್ಗನೈಸ್ ಮಾಡಿದ್ದೀನಿ. ಬಟ್ ಇದೇ ಆಫ್ ರೋಡ್ ಕ್ಯಾಂಪಿಂಗು ಇವಾಗ ನಾನು ಎಲ್ಲಿ ವೆನ್ಯೂಸ್ ಮಾಡ್ತಾಯಿದ್ದೀನಲ್ವ, ಅದೇ ವೆನ್ಯೂದವ್ರು ಚಾರ್ಜ್ ಮಾಡ್ತಾರೆ 5,000 ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ.
ಸೊ ಅವ್ರು 5,000 ಚಾರ್ಜ್ ಮಾಡೋದನ್ನು ನಾನು ಬರೀ 2,900 ರೂಪಾಯಿಗೆ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದರೆ ನಮ್ಮ ಜನ ಏನೇ ಒಂದು ಡಿಫ್ರೆಂಟ್ ಮಾಡಿದ್ರು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಬೆಳೆಸಲ್ಲ. ಜನಕ್ಕೆ ಅದೇ ಬೇಕು, ಅದೇ ಥರ ರೊಟೀನ್ ಬೇಕು, ಅದೇ ಬೇಜಾರಾಗೋದು. ಮೊನ್ನೆ ಹೋಲಿದು ಪಾರ್ಟಿ ಮಾಡಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಪ್ರೈವೇಟ್ ಫಾರ್ಮಲ್ಲೇ ಮಾಡಿದ್ದೆ. ಆವಾಗಲೂ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದಾಗೆ ನಾನು ಇಟ್ಟಿದ್ದು ಬರೀ 299 ರುಪೀಸು. 299 ರುಪೀಸ್ಗೆ ನನಗೆ DJ ಕೂಡ ಅಮೌಂಟ್ ಸಾಲಲ್ಲ. ನಾನು ಕೈಯಿಂದ ಹಾಕಿ ಆರ್ಗನೈಸ್ ಮಾಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರೌಡ್ ಬಂದಿಲ್ಲ. 50 ಜನ ರಿಜಿಸ್ಟರ್ ಆಗಿದ್ದರು. 50 ಜನದಲ್ಲಿ ಲಾಸ್ಟ್ ಮಿನಿಟಲ್ಲಿ ಒಂದು 10-15 ಜನ ಡ್ರಾಪ್ಔಟ್ ಆಗಿಬಿಟ್ರು. ಆಮೇಲೆ ಬಂದ ಮೇಲೂ ಒಂದು ಅರ್ಧ ಜನ 1 ಅವರ್ 2 ಅವರ್ಗೆಲ್ಲ ಹೋಗ್ಬಿಟ್ರು. ಕೊನೆವರೆಗೂ ಇರಲಿಲ್ಲ ಕೆಲಸ ಅದು ಇದು ಅಂತ. ಸೊ ಹಿಂಗೆ ಡಿಸಪಾಯಿಂಟ್ ಆಗುತ್ತೆ. ಬಟ್ ನಾವು ಆರ್ಗನೈಸ್ ಮಾಡೋರು ಎಲ್ಲ ಥರ ರಿಸ್ಕ್ ತೊಗೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾನೇ ಇರಬೇಕು. ಬಟ್ ಈಗ ಆಫ್ ರೋಡ್ ಟ್ರೈನಿಂಗು ಅಷ್ಟೇ ನಾನೊಂದು 30 ಜನ ಬರ್ತಾರೆ ಅಂದ್ಕೊಂಡು ಆರ್ಗನೈಸ್ ಮಾಡಿದೆ. ಅವ್ರಿಗೂ ನಾನು ಆ ವೆನ್ಯೂದವ್ರಿಗೂ ಕಮಿಟ್ಮೆಂಟ್ ಕೊಟ್ಟಿದ್ದೆ. ನಾನು ಒಂದು 30 ಜನ ಬರ್ತಾರೆ ನಮ್ಮ ಕಡೆಯಿಂದ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಈಗ ಒಂದು 10 ಜನ ಮಾತ್ರ ರಿಜಿಸ್ಟರ್ ಆಗಿದ್ದಾರೆ. ಇವಾಗ ನೋಡಿ ನಾನೊಂದು ಬೇರೆ ರೈಡ್ ಹಾಕಿದ್ದಿದ್ರೆ 20 ಜನ 30 ಜನ ಈಸಿಯಾಗಿ ಬಂದುಬಿಟ್ರಿ ಅವರು. ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕು ವಾಲ್ಪರೆ ಅಂತ ಒಂದು ರೈಡ್ ಹಾಕಿದೆ, 3 ದಿನದ ರೈಡು. ನಾನು ಅಂದ್ಕೊಂಡಿದ್ದೆ 3 ಡೇಸ್ ಅಲ್ವಾ, ಫ್ರೈಡೇ ಲೀವ್ ಹಾಕೋಬೇಕು, ಜನ ಬರ್ತಾರೋ ಇಲ್ವೋ ಅಂದ್ಬಿಟ್ಟು ಬರೀ 14 ಜನಕ್ಕೆ ಬುಕ್ ಮಾಡಿದೆ ಅಷ್ಟೇ. ಬುಕ್ ಮಾಡಿಬಿಟ್ಟು ನಾನು ರೈಡ್ ಹಾಕಿದ್ದೆ. ಅಲ್ಲಿ ನೋಡಿದ್ರೆ ಬರೀ 2 ದಿನಕ್ಕೆ ಅಷ್ಟು ಸ್ಲಾಟ್ಸು ಬುಕ್ ಆಗೋಯ್ತು. ಸೊ ನೋಡಿ, ಇವಾಗ ರೆಗ್ಯುಲರಾಗಿ ಬರೀ ಅದೇ ಥರ ರೈಡು, ಅದೇ ರೊಟೀನು ಮಾಡ್ತಾಯಿದ್ರೆ ಜನ ಹಿಂಗೆ ರೆಸ್ಪಾನ್ಸ್ ಕೊಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹೋದರೆ ನಮಗೆ ಸಾಥ್ ಕೊಡಲ್ಲ, ಅದೇ ಬೇಜಾರಾಗೋದು. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ನಾನಂತೂ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಅಂತ ನಾನು ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ, ಈ ಥರ ಆ ಥರ ಅಂತ. ಇವಾಗ ವಾಲ್ಪರೆಗೂ ಅಷ್ಟೇ ಕೆಲವ್ರು ಹೇಳಿದ್ರು ವಾಲ್ಪರೆ ಇವಾಗ ಬಿಸಿಲಿರುತ್ತೆ ಅಂದರೆ ಅಷ್ಟು ವೆದರು, ಫಾಗು, ಕೋಲ್ಡ್ ಎಲ್ಲ ಇರಲ್ಲ ಅಂತ. ಬಟ್ ಇವಾಗ ನಾನು ಅದನ್ನು ಆರ್ಗನೈಸ್ ಮಾಡೋಕ್ಕೆ ಮುಂಚೆ ತುಂಬ ರಿಸರ್ಚ್ ಮಾಡಿಬಿಟ್ಟೆ ಆರ್ಗನೈಸ್ ಮಾಡೋದು ನಾನು. ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಇವಾಗ ಲಾಸ್ಟ್ ಟೈಮ್ ನಾನು ಕೊಡೈಕೆನಾಲ್ ಹೋಗಿದ್ದೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟು 38-40 ಡಿಗ್ರಿ ಇತ್ತು, ಮಳೆ ಅನ್ನೋದೇ ಇರಲಿಲ್ಲ. ಆ ಟೈಮಲ್ಲಿ ನಾವು ಕೊಡೈಕೆನಾಲ್ ಹೋದ್ವಲ್ಲ, ಕೊಡೈಕೆನಾಲಲ್ಲಿ 12 ಡಿಗ್ರಿ ಇತ್ತು, ಫುಲ್ಲು ಮಳೆ ಬಂದುಬಿಡ್ತು ಅವತ್ತು. ಸೊ ಅದೆಲ್ಲ ಕೊಡೈಕೆನಾಲು, ಊಟಿ, ಆಮೇಲೆ ಏರ್ಕಾಡು, ಆಮೇಲೆ ಇದು ಏನು ಹೋಗಿದ್ವಿ ನಾವು ಹಾರ್ಸ್ಲಿ ಹಿಲ್ಸು, ಅವೆಲ್ಲ ಸಮ್ಮರ್ ಪ್ಲೇಸ್ ಅವೆಲ್ಲ. ಅದಕ್ಕೋಸ್ಕರನೇ ಆಗಿನ ಕಾಲದ ರಾಜರು ಅಲ್ಲೆಲ್ಲ ಸಮ್ಮರ್ದೊಂದು ಪ್ಯಾಲೇಸ್ ಮಾಡ್ಕೊತಾ ಇದ್ದಿದ್ದು. ಇಲ್ಲೆಲ್ಲ ಫುಲ್ ಬಿಸಿಲು ಇರ್ಬೇಕಾದ್ರೆ ಅಲ್ಲಿ ಹೋಗಿ ಸ್ಟೇ ಮಾಡ್ತಾಯಿದ್ರು ಹೈ ಆಲ್ಟಿಟ್ಯೂಡ್ ಜಾಗದಲ್ಲಿ. ಸಮ್ಮರ್ ಪ್ಲೇಸ್ ಅಂತ. ಈಗ ಆಗಿನ ಕಾಲದವರಲ್ಲ, ಈಗಿನ ಕಾಲದಲ್ಲೂ ಅಷ್ಟೇ. ಈಗಿನ ಕಾಲದಲ್ಲೂ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಎಲ್ಲ ಗೆಸ್ಟ್ ಹೌಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಮೇಲ್ಗಡೆ ಗೆಸ್ಟ್ ಹೌಸ್ ಮಾಡ್ಕೊಂಡು ಸಮ್ಮರ್ ಟೈಮಲ್ಲಿ ಅಲ್ಲೋಗಿ ಸ್ಪೆಂಡ್ ಮಾಡ್ತಾರೆ. ಬಿಕಾಸ್ ಇಲ್ಲಿಗಿಂತ ಅಲ್ಲಿ ಕೂಲಾಗಿರುತ್ತೆ ಅಂತ. ಸೊ ನಾವು ಅದೇ ಲಾಜಿಕಲ್ ಆರ್ಗನೈಸ್ ಮಾಡ್ತೀವಿ. ಬಟ್ ಕೆಲವ್ರು ಹೇಳ್ತಾರೆ, ಬ್ರೋ ಈ ಟೈಮಲ್ಲಿ ಹೋಗ್ತಿದ್ದೀರಾ, ಈ ಟೈಮಲ್ಲೆಲ್ಲ ಅಲ್ಲಿ ಚೆನ್ನಾಗಿರಲ್ಲ, ಮಿಸ್ಟ್ ಇರಲ್ಲ, ಫಾಗ್ ಇರಲ್ಲ. ಮಾನ್ಸೂನಲ್ಲಿ, ವಿಂಟರಲ್ಲಿ ನೋಡೋದಕ್ಕೆ ಸುಮಾರು ಜಾಗಗಳಿದ್ದಾವೆ, ಸುಮಾರು ಪ್ಲೇಸ್ಗಳಿದ್ದಾವೆ. ಬಟ್ ಸಮ್ಮರಲ್ಲೂ ನೀವು ಹೋಗಿ ಎಂಜಾಯ್ ಮಾಡೋಂಥ ಪ್ಲೇಸಸ್ಸು ಕೆಲವು ಮಾತ್ರ. ನಾವು ಆ ಥರ ಲಾಜಿಕಲಾಗಿ ಆರ್ಗನೈಸ್ ಮಾಡ್ತೀವಿ. ಒಂದು ಸಲ ಆರ್ಗನೈಸ್ ಮಾಡಿದ್ಮೇಲೆ, ಒಂದು ಸಲ ಪೋಸ್ಟ್ ಮಾಡಿದ್ಮೇಲೆ ನಾವು ಮತ್ತೆ ಅದನ್ನು ಚೇಂಜ್ ಮಾಡಲ್ಲ. ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು, ಹಂಗೆ ಅಂದರು ಅಂತ ಕೈಯಿಂದ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ನಾವು ಅದನ್ನೇ ಫೈನಲೈಸ್ ಮಾಡ್ಕೊಂಡು ಹಂಗೆ ಆರ್ಗನೈಸ್ ಮಾಡ್ತೀವಿ. ಸೊ ಹಂಗೆ ಆರ್ಗನೈಸ್ ಮಾಡಿದೆ. ದೇವ್ರ ದಯ ಆಲ್ಮೋಸ್ಟ್ ಫುಲ್ ಸ್ಲಾಟ್ಸ್ ಎಲ್ಲ ಫಿಲ್ ಆಗೋಯಿತು. ಇನ್ನು ರೈಡ್ಗೆ ಹೋಗೋದಷ್ಟೇ, ಪ್ರಿಪ್ರೇಷನ್ ಅಷ್ಟೇ ಬಾಕಿ. ಅದು ನಾವು ಇವತ್ತು ಸಲ ಬೆಂಗಳೂರು, ಮೈಸೂರು, ಹಾಸನ 3 ಕಡೆಯಿಂದನೂ ಜನ ಬರ್ತಿದ್ದಾರೆ. ಇಲ್ಲೇ ಶಿವಸಾಗರ್ ಇಡ್ಲಿ ಬಾಯ್ಸ್ ಎಲ್ಲ ಬಂದು ಮೀಟಾಗಿ ಲಂಚ್ ಮಾಡಿಕೊಂಡ್ರೆ, ಇಡ್ಲಿ ತಿನ್ಕೊಂಡ್ರೆ. ಸೊ ಇಲ್ಲಿಂದ ಎಷ್ಟು ಒಂದು 20 ಕಿಲೋಮೀಟ್ರ್ ಇದೆ ಬೇಕು ಅಷ್ಟೇ, 25 ನಿಮಿಷ. ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಬಿಸಿಲು ಹಂಗಿದೆ. ಏನು ಮಾಡ್ತೀರಾ, ಸುಟ್ಟಾಕ್ಬಿಟ್ಟಿದ್ದಾರೆ ಎಲ್ಲ ಹುಲ್ಲುಗಳೆಲ್ಲ. ಅದು ಬೆಂಕಿ ಬಿದ್ದರೆ ಹಂಗೆ ಆಡ್ಕೊಂಡು ಹೋಗ್ಬಿಡುತ್ತೆ ಅಂತ. ಕ್ರೇಜಿ ಸೆಕೆಂಡ್ ಟೈಮ್ ಬರ್ತಿರೋದು ಇಲ್ಲಿಗೆ. ಬಿಸಿಲಂತೂ ಸಕ್ಕತ್ತಾಗಿದೆ ಗುರು, ತಿಕ್ಕ ಮಕ್ಕಳ ಸುಡ್ತಾಯಿದೆ ಕೆಳಗಡೆ.
ಜಸ್ಟ್ ಇವಾಗ ತಾನೇ ರಿಕವರ್ ಆಗಿದ್ದೀನಿ, ಫುಲ್ಲು ಡಿಹೈಡ್ರೇಷನ್ ಆಗಿ ಹೀಟಿಂದ. ಓ ನೋಡಿ, ಈ ಥರ ಡೌನ್ ಹಿಲ್ಲಲ್ಲಿ ಫಸ್ಟ್ ಗೇರಲ್ಲೇ ಓಡಿಸೋದು ಬೆಟ್ರು, ಬಿಕಾಸ್ ಅವಾಗ ಇಂಜಿನ್ ಬ್ರೇಕಿಂಗ್ ಅಪ್ಲೈ ಆಗುತ್ತೆ, ನಮ್ಮ ಬ್ರೇಕ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓ ನೋಡಿ, ಇದನ್ನು ಸಲೋಳೆಮ್ ಅಂತಾರೆ, ನಂಬರ್ 8. ಇವಾಗ ಟೈರ್ಸ್ ಮಧ್ಯೆ ಇಟ್ಬಿಟ್ಟು ಬಾಡಿನ ನೋಡಿ ಡ್ಯಾನ್ಸಿಂಗ್ ಪೊಸಿಷನ್, ಆಗಲಿ ಡ್ಯಾನ್ಸ್ ಎಲ್ಲಿ ಕೊಟ್ಟರಲ್ಲ ನಮಗೆ. ತಿರ್ಗಾ ಬೀಳ್ಸಿದ್ರು. ಓ ಓ ಓ ಓ Turn it off, turn it off, turn it off, turn it off. Turn the key off. Turn the key off first. No worries, no worries. Part of the game. Hop in, hop in. First gear. First gear, first gear, first gear. It's in first gear. Move. I think wait. Front brake lock. Front brake is locked. Oh. Front brake is locked. ಜಾಮ್ ಆಗಿದೆ. ನಕಲ್ ಗಾರ್ಡು ಇರಿ. ಹಾಂ, ಇಸ್ ಇಟ್ ಫೈನ್? ವೆಯ್ಟ್. ನಕಲ್ ಗಾರ್ಡು ವೆಯ್ಟ್. ಇಲ್ಲ, ಲಾಕ್ ಆಯ್ತಿದ್ದು. ಯು ಶುಡ್ ರಿಮೂವ್ ಇಟ್. ಐ ಥಿಂಕ್ ಇಟ್ಸ್ ಬೆಂಟ್. ವೆಯ್ಟ್. ಇಲ್ಲ ಬ್ರೋ, ಲಾಕ್ ಇದೆ. ಫ್ರಂಟ್ ಬ್ರೇಕ್ ಲಾಕ್ ಆಯಿತು. ಫ್ರಂಟ್ ಬ್ರೇಕ್ ಇಸ್ ಲಾಕ್ಡ್. ಇಸ್ ಫ್ರಂಟ್ ಬ್ರೇಕ್ ಇಸ್ ಲಾಕ್ಡ್. ಯಾ. Now move the bike. Yeah. Now move the bike. Just bring the bike till there. I'll remove this. Go on, right? Bring it down. Right there. Just bring it out there. I have tools. ಸಪೋರ್ಟ್ಗೆ ಒಬ್ಬನೇ ಮಾಡ್ತೀನಿ ನೋಡಿ. ಈಗ ಅಂದರೆ ಡಿಸ್ಟರ್ಬ್ ಮಾಡೋಕ್ಕೆ ಯಾರೂ ಇಲ್ಲ. ಓ ಕ್ರೇಜಿ. ಬ್ಯೂಟಿ. ಐ ಡಿಡ್ ಇಟ್. ನಂಬರ್ 2nd ಟೈಮು ಬಿದ್ದ. ಕಮಾನ್ ಗಣೇಶ್, ಕಮಾನ್. ಸೂಪರ್. ಹಾಂ, ಏನಾಗಿಲ್ಲ ಬನ್ನಿ. ಬ್ರೇಕಲ್ಲಿ ಸ್ಟಾಪ್ ಆಗ್ತಾ ಇಲ್ಲ. ಅದು ರಬ್ ಮಾಡಿ ಹಾಕಿದರೆ ಬ್ರೇಕ್ ಆಗ್ತಾ ಇಲ್ಲ. ಓ ಕಮಾನ್. ಕಮಾನ್. ಬ್ರೇಕ್ ಫುಲ್ ಹಿಡೀರಿ. ಫುಲ್ ಅಪ್ಲೈ ಮಾಡಿ ಬ್ರೇಕ್ನ. ಜಸ್ಟ್ ಕ್ಲಚ್ಚಲ್ಲೇ ಎಕ್ಸೆಲ್ಟ್ರ್ ಕೊಡ್ತಿದ್ದಾನೆ. ಬೈಕ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಅದ್ರದ್ದು ಥ್ರಾಟಲ್ ಪವರ್ ನಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ವಿ ಆರ್ ಟ್ರೈಯಿಂಗ್ ಟು ಆಸ್ಕ್ ಅಸ್ ಡೂ ದಿಸ್ ಡ್ರಿಲ್. ಕ್ಲಚ್ ಬಿಟ್ಟರೆ ಗಾಡಿ ಹಂಗೆ ಮುಂದೆ ಹೋಗ್ತಿದೆ. ಎಕ್ಸೆಲ್ಟ್ರ್ ಕೊಡೋದೇ ಬೇಡ ನಾನು. ವೆಯ್ಟ್ ಇದೆ ಬೈಕು.
Come on, get going. Yes, come on, yes. That's how you do it. Come on, bro. Come on. Come on. Yes. Come on, bro. Wonderful. Come on, get going. Come on. Yes. Beauty. Come on, get going. ನೋಡಿ ಇಲ್ಲಿ ಇಳಿಸ್ಬೇಕು. ಕ್ಯಾಮ್ರಾಗ ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಡಿಕ್ಲೈಂಡು ಇಲ್ಲಿ ಕರ್ವಲ್ಲಿ ಹಿಂಗೆ ಇಳಿಸ್ಕೊಂಡು ಹಂಗೆ ಹೋಗ್ಬೇಕು ಬೈ ಕ್ಲಚ್ಚಲ್ಲೇ. ಉಯ್ ಕಮಾನ್. ಹೋಗಿ ಅವ್ರಿಗೆ ಇಕ್ಬಿಡೋರು ಇವಾಗ. ಶೆಟ್. ಕಮಾನ್ ಅಭಿರಾಮ್, ಆಗುತ್ತೆ ಆರಾಮ್ಸೆ. ಯು ಕ್ಯಾನ್ ಡೂ ಇಟ್. ಜಸ್ಟ್ ಕಂಟ್ರೋಲ್ ಇನ್ ಯೋರ್ ಕ್ಲಚ್ಚು ಮತ್ತು ರೇರ್ ಬ್ರೇಕ್ ಮ್ಯಾಕ್ಸಿಮಮ್ಮು ಅಷ್ಟೇ. ಇಂಜಿನ್ ಬ್ರೇಕಿಂಗ್. ಕಮಾನ್, ಹೋಗುತ್ತೆ. ಕಮಾನ್ ಗೆಟ್ ಗೋಯಿಂಗ್. ಓ ಶಿಟ್. ಆರಾಮ್ಸೆ. ಫಸ್ಟ್ ಗಾಡಿ ಆಫ್ ಮಾಡ್ರಪ್ಪ. ಇಟ್ಸ್ ಓಕೆ. ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಕಂಟೆಂಟ್ ಕ್ರಿಯೇಟರ್. ಓಯ್ ಸೂಪರ್. ಕೆಳಗಡೆ ಬಿತ್ತು ಏಟು. ಬ್ಯೂಟೆ. ಮಾಸ್ ಮಹಾರಾಜ. ನಡಿ. ಗಾಡಿ ಆಫ್ ಆಯಿತು. ಆರಾಮ್ಸೆ. ಫ್ರಂಟ್ ಬ್ರೇಕ್ ಹಿಡಿಬೇಡ. ರೇರ್ ಬ್ರೇಕ್ ಕ್ಲಚ್ಚು. ರೇರ್ ಬ್ರೇಕ್ ಆ್ಯಂಡ್ ಕ್ಲಚ್. ಮಾಮ ಅಯ್ಯೋ ನಿಲ್ಸ ನೋಡಿ. ಅವ್ರು ಡೈಲಿ ಇದೇ ಟ್ರೈಲ ಹೊಡೆದು ಅಭ್ಯಾಸ. ಹಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಪಾಪ ನಮ್ಮ ಹುಡುಗರು. ನೂತನ ಅಂತ ಫುಲ್ಲು ಸೈಕೋ. ಕಮಾನ್. ಅಷ್ಟೇ, ಒಂದೇ ಥ್ರಾಟಲ್. ಪೆಟ್ರೋಲ್ ಏನು ಉಳಿಸ್ಬೇಡಿ, ಕೊಡಿ ಎಕ್ಸ್ಲೇಟರ್. ಹೈ ರೇವಲ್ ಇಡಿ ಇಂಜಿನ್ ಕೊಡಿ ಎಕ್ಸ್ಲೇಟರ್ ಕೊಡಿ. ಹೈ ರೇವ್ ಮಾಡಿ ನೋಡಿ ಇಲ್ಲಿ ಗೌರವ್ ಟೆಂಟ್ ಪ್ಯಾಕ್ ಕೂತ್ಕೊಂಡವನೆ. ಕತ್ಲೆ ಲೈಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು. ನಾವಿಲ್ಲಿ ಟಾರ್ಚ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಟಾರ್ಚ್ ಬೆಳಕು ಒಂದೇ ಇರೋದು ನಮಗಿಲ್ಲಿ. ಹಿಂಗಿದ್ರೆ ಒಳ್ಳೆ ಮಜಾ. ನನ್ನ ಫೋನ್ ಇರಬೇಕು. ಯಾರು ನೋಡಿ ಲೈಟ್ ಬೆಳಕು ಎಷ್ಟಿದೆಯೋ ಅಷ್ಟೇ ಕಾಣಿಸ್ತಾ ಇರೋದು. ನೋಡಿ ಇದೆಲ್ಲ ಫುಲ್ ಕ್ಯಾಂಪ್ ಸೈಟು. ಇನ್ನು ನಾವು ಇಲ್ಲೆಲ್ಲ ಫುಲ್ ಲೈಟ್ಸ್ ಇತ್ತು. ಕರೆಂಟ್ ಹೋಗ್ಬಿಟ್ಟು ಕತ್ಲೆ ಆಗ್ಬಿಡೈತೆ. ಕಾಣಿಸ್ತಿದ್ದೀನ ಫೇಸು?